ನಾವು ಗೌಡ್ರುಗಳೇ ಆದ್ರೆ ಪರಮೇಶ್ವರ ಆಗೋದು ಒಳ್ಳೇದು. ಯಾರು ಬಂದರೂ ಒಂದೇ ರೀ. ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನ ಇರಲಿ ಜನಗಳು ಮಾಡೋದಿಲ್ಲ. ಪರಮೇಶ್ವರ್ ಸೀನಿಯರ್ ಇದ್ದಾರಲ್ಲ, ಅವ್ರು ಎಸ್ ಸಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ CM ಆಗಬೇಕು. ನಮ್ಗೆ ಯಾರು ಬಂದರೂ ಒಂದೇನೆ, ಯಾರು ಬಂದರೂ ಯಾರು ಏನೂ ಮಾಡೋಕ್ಕೆ ಹೋಗಲ್ಲ. ಅವ್ರವ್ರ ಯೋಗ್ಯ ಅಂತ ಅವ್ರು ಮಾಡ್ಕೊಂಡೋಗ್ಲಿ. ಎಲ್ಲರೂ ಸೇರಿ ಮಾಡಲಿ. ಬ್ರ್ಯಾಂಡ್ ಬೆಂಗಳೂರು CM ಆದ್ರೆ ಮಾಡೋಕ್ಕಾಗೋದು. ಯಾರು ಬಂದರೂ ಒಂದೇ ರೀ. ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯನ ಇರಲಿ ಅಥವಾ ಜಾರಕಿಹೊಳಿನ ಬರಲಿ, ಯಾರು ಬಂದರೂ ಏನು ಬದಲಾವಣೆಗಳು ಜನಗಳು ಮಾಡೋದಿಲ್ಲ. ರಾಜ್ಯದಲ್ಲಿ ಸೇಮ್ ಹೋಗುತ್ತೆ, ಸೇಮ್ ಟು ಸೇಮ್. ಎಲ್ಲರೂ ಸೇರಿ ಮಾಡಲಿ. ಬ್ರ್ಯಾಂಡ್ ಬೆಂಗಳೂರು CM ಆದ್ರೆ ಮಾಡೋಕ್ಕಾಗೋದು. CM ಆದ್ರೆ ಮಾಡೋಕ್ಕಾಗೋದು, ಇಲ್ಲದ್ರೆ ಮಾಡೋದಕ್ಕಾಗಲ್ವಾ? ಅವು ಅಧಿಕಾರ ಬರುತ್ತೋ ಮಾಡೋಣ, ದುಡ್ಡೇಲಿದೆ ಮಾಡೋದಕ್ಕೆ. ಅದೆಲ್ಲ ಮಾಡಲಿಕ್ಕೆ ಆಗಲ್ಲ. ಇವಾಗ ಸಿದ್ದರಾಮಯ್ಯ ಬಂದು ಏನು ಟ್ಯಾಕ್ಸ್ ತಲೆ ಮೇಲೆ ಏರಿಸ್ಬಿಟ್ರಾ? ಏನಿಲ್ವಲ್ಲ. ಅಲ್ಲ, ಒಬ್ಬನಿಗೆ ಹೊರೆ ಅಂತಂದ್ರೆ ದೇಶದಲ್ಲಿ ಅವರು ರಾಜ್ಯಭಾರ ಮಾಡೋದಕ್ಕೆ ಅವ್ರಿಗೆ ಹೊರೆ ಆಗಲ್ವಾ? ಅದನ್ನು ಯಾರಿಗೆ ಹೇಳೋದು? ರಾಜ್ಯ ಆಳೋರಿಗೆ ಅವ್ರಿಗೆ ಹೊರೆ ಆದರೆ ಯಾರಿಗೆ ಹೇಳೋದು? ಜನಗಳ ಹತ್ರ ದುಃಖ ಹೇಳ್ಕೋಬೇಕೋ, ಅಧಿಕಾರದಲ್ಲಿರೋರು ಬೇರೆ ರಾಜ್ಯಕ್ಕೆ ಹೋಗಿ ದುಃಖ ಹೇಳ್ಕೋಬೇಕು? ಇವಾಗ 50 ವರ್ಷದಿಂದ ಯಾರು ಟ್ಯಾಕ್ಸ್ ಮಾಡದೇ ಇರೋ ಯಾರು? ಯಾವ ಗೌರ್ಮೆಂಟ್ ಮಾಡಿಲ್ಲ. ಎಲ್ಲ ಗೌರ್ಮೆಂಟ್ನವರು ಮಾಡಿದ್ದಾರೆ, ಅವರು ಇವರು ಮಾಡ್ತಾಯಿದ್ದಾರೆ. ಬದಲಾವಣೆ ಅವ್ರಿಗೂ ಇವ್ರಿಗೇನು ವ್ಯತ್ಯಾಸ ಇಲ್ಲ. BJP ಇವ್ರಿಗೂ ಏನು ವ್ಯತ್ಯಾಸ ಇಲ್ಲ. ಯಾರು ಬಂದರೂ ಮಾಡೇ ಮಾಡ್ತಾರೆ. ಯಾರು ಎಷ್ಟೇ ಟ್ಯಾಕ್ಸ್ ಮಾಡಿದ್ರು ನೀವು ಮಾಡಲೇಬೇಕು. ಮಾಡ್ಕೊಳ್ತಿದ್ರೆ ಆಗಲ್ಲ. ರಾಜನ ದರ್ಬಾರಲ್ಲಿ ರಾಜ ಹೇಳಿದ್ದೆ ಮಾತು. ಇವಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರೋರದ್ದೇ ದರ್ಬಾರು. ಯಾರು ಕೇಳ್ತಾರೆ? ಹಾಗಾದ್ರೆ ಜನಸಾಮಾನ್ಯರ ಪ್ರಶ್ನೆ ಏನು? ಜನಸಾಮಾನ್ಯರಾಗೆ ಇರಬೇಕು, ಬೇರೆ ಏನು ಮಾತಾಡೋಂಗೆ ಇಲ್ಲ. 50-60 ವರ್ಷದ ಸ್ವತಂತ್ರ ಬಂದಾಗಲಿಂದ ಏನು ಮಾಡಿದ್ದಾರೆ ಜನ? ಜನದಲ್ಲೇ ಒಗ್ಗಟ್ಟಿಲ್ಲ. ಜನಗಳಲ್ಲೇ ಒಳ್ಳೆತನ ಇಲ್ಲ. ಅಧಿಕಾರದಲ್ಲಿರೋ ಇನ್ನೂ ಕೆಟ್ಟು ಹೋಗ್ತಾರೆ. ಜನಗಳಿಗೆ ಏನು ಹೇಳ್ತೀರಾ? ಜನಗಳಿಗೆ ಯಾರು ಒಬ್ರು ಸರಿ ಇಲ್ಲ. ಯಾವ ಕುಟುಂಬದಲ್ಲಿ ಸರಿ ಇಲ್ಲ. ಜನ ಸರಿ ಇಲ್ಲದಾಗ ಆ ರೂಫಲ್ಲಿ ನೋಡಿಕೊಂಡು ಅಧಿಕಾರದಲ್ಲಿರೋದು ಮಂತ್ರಿಗಳು, ಅಧಿಕಾರದ ಆಫೀಸರ್ಗಳು ದುರುಪಯೋಗ ಮಾಡ್ಕೊಳ್ತಾರೆ. ಇವರೆಲ್ಲ ಸ್ಟ್ರಾಂಗ್ ಇದೆ ತಾನೇ, ಸಂಘಟಿತ ಇದ್ದರೆ ಎಲ್ಲರೂ ಮಾಡ್ಬೋದು. ಇವ್ರು ಯಾರು ಇರಲ್ಲ. ಇವು ನಾವು 3 ಜನ ಇದ್ದೀರಿ, ನಾವು 3 ಜನಕ್ಕೆ ಹಿಂಗೆ ಟ್ಯಾಕ್ಸ್ ಕಟ್ಟಬೇಕಾದ್ರೆ ಇನ್ನೊಬ್ರು ಹೋಗ್ತಾರೆ, ನೀವು ಮಾಡಿ ಸರ್ ಅಂತ. ಇಲ್ಲಿ ಬಂದ್ಬಿಟ್ಟು ಕಟ್ಟಬೇಡ್ರಿ ಅಂತಾರೆ. ಈಗೆಲ್ಲ ನಡೀತಾ ಇದೆ. ಈಗಿನ ಇದರಲ್ಲಿ ಪರಮೇಶ್ವರ ಆಗೋದು ಒಳ್ಳೇದು. ಯಾಕೆಂದರೆ ಚೇಂಜ್ ಆದರೆ ಅವರು ಇವ್ರನ್ನ ನೋಡಿ ಅವ್ರೇನು ಮಾಡಿದ್ರೆ ಅವ್ರು ನೋಡಿ ಇವ್ರೇನು ಮಾಡಿದ್ರು ಅಂತ ಸ್ವಲ್ಪ ಅವ್ರಿಗೆ ಧೈರ್ಯ ಬರುತ್ತೆ. ಅದು ಆಗೋದು ತುಂಬ ಒಳ್ಳೆಯದೇ. 99% ಬರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಕೆಲವು ಒಳ್ಳೊಳಗೇ ಭಾಳಷ್ಟು ಇದೆ. ಸೊ ಅದರಿಂದ 99-100 ಭಾಗ ಇವ್ರು ಮಾಡೋದು ಭಾಳ ಒಳ್ಳೆಯದು. ಯಾಕೆಂದರೆ 2.5 ವರ್ಷ ಆಯಿತು ಸಿದ್ದರಾಮಯ್ಯ, ಅವ್ರ ಕೆಳಗಷ್ಟು ಮಾಡಿದ್ದಾರೆ. ಕಾಂಟ್ರಾಕ್ಟೇ ಇತ್ತು ಹಿಂದೆಯೇ 2 ವರ್ಷ ನಾನು 2 ವರ್ಷ ನೀರು ಅಂತ ಇದ್ದರು. ಅದು ಈಗ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ಎಲ್ಲ ಕಡೆಯೂ ನೋಡಿದ್ರೆ ಸ್ವಲ್ಪ ಮೈನಸ್ ಪಾಯಿಂಟೇ ಬರ್ತಾಯಿದೆ. ಕೆಲಸ ಮಾಡಲ್ಲ ಅನ್ನೋದು ಅವರವರ ಮುಂದೆ ಬೆಳವಣಿಗೆಗೆ ಅವರು ಸೇರಿಕೊಂಡದ್ದು. ಮಾಡಲಿಲ್ಲ ಅಂದರೆ ಮುಂದೆ ಬೆಳೆಯೋಕ್ಕಾಗಲ್ಲ. ಅವ್ರು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಇನ್ನೂ ಮುಂದೆ ಅವ್ರಿಗೂ ಒಂದು ಒಳ್ಳೆಯ ಸ್ಥಾನನ ಕೊಡಬಹುದು. ಸ್ವಲ್ಪ ಕಷ್ಟ ಇದೆ ಎಲ್ಲನೂ. ಯಾಕಂದರೆ ಅವ್ರು ಒಂದೇ ಬೆಳಗಾಂ ತೊಗೊಂಡು ಮಾಡೋಕ್ಕಂದ್ರೆ ಭಾಳ ಕಷ್ಟ ಆಗ್ತದೆ. ಎಲ್ಲ ಇರಬೇಕಲ್ಲ, 32 ಜಿಲ್ಲೆನೂ ತಗೋಬೇಕಲ್ಲ. ಅದನ್ನು ಎಲ್ಲರೂ ಇವ್ರು ಹೇಳ್ದಂಗೆ ಕೇಳಬೇಕಲ್ಲ ಅಲ್ವಾ? ಇವತ್ತಿನ ಪರಿಸ್ಥಿತಿಲಿ ಹಿಂದುಳಿದ ವರ್ಗದವರು ಮಿಸ್ಟರ್ ಪರಮೇಶ್ವರ ಆಗಿದ್ರೆ ಒಳ್ಳೇದೇನು ತಪ್ಪೇನಿಲ್ಲ. ಆಗಬಾರ್ದು ಅನ್ನೋದಕ್ಕೆ ಅವ್ರವ್ರು ಹೇಗೆ ಅನಿಸ್ತಾರ. ಆದರೆ ಈ 4-5 ಜಾರಕಿಹೊಳಿನೇ ಆಗಲಿ, ಮತ್ತು ಸಿದ್ದರಾಮಯ್ಯನೇ ಆಗಲಿ, ಶಿವಕುಮಾರೇ ಆಗಲಿ, ಪರಮೇಶ್ವರಿ 4 ನೋಡಿದ್ರೆ ಪರಮೇಶ್ವರಿಗೆ ಒಳ್ಳೆಯ ಒಂದು ಸ್ಥಾನಮಾನ ಇದೆ ಅಂತ. ಯಾಕೆ ಭಾಳ ಸೈಲೆಂಟು, ಒಳ್ಳೆ ಮನುಷ್ಯ. ಎಲ್ಲೂ ಯಾರಿಗೂ ಏಕವಚನ ಮಾತಾಡಿಲ್ಲ ಇದುವರೆಗೂ. ಅವರು ಒಂದು ಸೈಲೆಂಟಾಗಿ ಒಂಥರ ಹೋಗಿದ್ದಾರೆ. ಅದ್ರ ಬಗ್ಗೆ ನಾವು ಇದು ಮಾಡ್ಕೊಂಡಿರ್ತೀವಿ. ನಾವು ಗೌಡ್ರುಗಳೇ ಆದ್ರೆ ನಾವು ಎಲ್ಲನೂ ಯೋಚನೆ ಮಾಡ್ತಾಯಿದ್ದೀವಿ ಅಷ್ಟೇ. ಬೇರೆ ಏನು, ನಮ್ಗೆ ಯಾರು ಬಂದರೂ ಒಂದೇ, ಯಾರು ಬಂದರೂ ಯಾರು ಏನೂ ಮಾಡೋಕ್ಕೆ ಹೋಗಲ್ಲ. ಅವ್ರವ್ರ ಯೋಗ್ಯ ಅಂತ ಅವ್ರು ಮಾಡ್ಕೊಂಡೋಗ್ಲಿ. ಇವತ್ತಿನ ಸ್ಥಿತಿ ಒಳಗೆ ಅವ್ರು ಮಾಡೋದು ಒಳ್ಳೆಯದು. ಅದು ಕಷ್ಟ ಆಗುತ್ತೆ. ನಾವು ಇಂಥ ಸ್ಥಿತಿ ಒಳಗೆ ಇವರೇ ಆಗಬಾರ್ದು ಅಂತ ಹೇಳ್ಬಾರ್ದು ನಾವೆಲ್ಲ. ಆದ್ರೂ ಪರಮೇಶ್ವರ ಆಗೋದು ಒಳ್ಳೆಯದು, ಒಳ್ಳೆಯ ರೀತಿಯಾಗುತ್ತೆ. ಅವರು ಭಾಳ ವರ್ಷದಿಂದ ಬಂದಿದ್ದಾರೆ ಇದಕ್ಕೆ, ತುಮಕೂರು ಜಿಲ್ಲೆಗೆ ಅವರೆಲ್ಲ ಇದರಿಂದ ಬೇಲ್ ಬಂದಿದ್ದಾರೆ ಡಾಕ್ಟ್ರೇ. ಅದು ಒಳ್ಳೆ ರೀತಿಯೇ ಒಳ್ಳೆಯ ಸ್ಥಾನದಲ್ಲೇ ಬಂದವರು. ಅವ್ರ ಮಾತು ಮಾರ್ಗ ಪ್ರತಿಯೊಂದು ಕೂಡ ಎಲ್ಲೂ ಅವರ ಮಾತು ತಪ್ಪಾಗಿಲ್ಲ. ಜಾರಕಿಹೊಳಿ ಅವರು ಆಗೋದು ಡೌಟು. ಮೋಸ್ಟ್ಲಿ ಪರಮೇಶ್ವರ್ ಆಗ್ಬೋದು ಸರ್. ಅಲ್ಲ, ಇವಾಗ ಇವ್ರು ಸೀನಿಯರ್ ಇದ್ದಾರಲ್ಲ, ಪರಮೇಶ್ವರ್ ಸೀನಿಯರ್ ಇದ್ದಾರಲ್ಲ, ಅವ್ರು ಎಸ್ ಸಿ ಕ್ಯಾಂಡಿಡೇಟ್ ಆಗಿರೋದ್ರಿಂದ CM ಆಗಬೇಕು ಅಂತ ನಮ್ಮ ಉದ್ದೇಶ.
ಅಲ್ಲ ಅವರು ಇದುವರೆಗೂ ಎಸ್ ಸಿ ಯಾರೂ ಆಗಿಲ್ಲ, ಎಸ್ ಸಿ ಕ್ಯಾಂಡಿಡೇಟ್ ಆಗಲಿ ಅಂತ ಈಗ ಪರಮೇಶ್ವರ್ ಆಗಲಿ ಬಿಡಿ, 2.5 ವರ್ಷ ಅವ್ರದ್ದು ಆಯ್ತಲ್ವಾ, ಇವ್ರು 2.5 ವರ್ಷ ಆದರೆ ಡಿ ಕೆಗೆ ಆದರೆ ಆಗಲಿ, ಚಾನ್ಸ್ ಇಲ್ಲ ಅಂದರೆ ಪರಮೇಶ್ವರ್ ಆಗಲಿ.